ಸ್ಪರ್ಶ್ ಮಸಾಲ ಸ್ಪರ್ಶ್ ಚಿಕನ್ ಮಸಾಲ ಸ್ಪರ್ಶ್ ಅದೆಲ್ಲ ತೋರಿಸ್ತಾ ಕರೆಕ್ಟಾಗಿ ತೋರಿಸ್ಬೇಕು ನೀನು ನೋಡ್ರೆ ಹಾಂ ನೋಡ್ರಿ ಇದು ಹಾಕ್ತಾಳೆ ಇವಳು ನಾ ಯಾವತ್ತಿದ್ರು ಸ್ಪರ್ಶ್ ಯೂಸ್ ಮಾಡ್ತೇನೆ ನಾ ಯಾವತ್ತಿದ್ರು ಸ್ಪರ್ಶ್ ಹಾಕ್ಲಿಲ್ಲ ಅಂದ್ರೆ ಯಾವ್ದ್ರಾಗ ತಂದೂರಿ ಟೈಪ್ ಹಾಕ್ತೀವಿ ಅಂದ್ರೆ ನೀವು ತಂದೂರಿ ಟೈಪ್ ಮಾಡಬೇಕು ಅಂದಾಗ ಸಿಂಪಲ್ ಆಗಿ ಈ ಥರ ಮಾಡ್ಬೋದು. ಕಾನ್ಫ್ಲೋರ್ದು ಹಾಕಿದ್ರೆ ಏನಕ್ಕೆ 65 ಆಗ್ತೈತಿ. ತಂದೂರಿ ಟೈಪ್ ನೀವು ಮನ್ಯಾಗ ಮಾಡಬೇಕು ಅಂತ ಈಗ ನಾವು ಏನು ಹಾಕಿದ್ವಲ್ಲ ನೋಡಿ ಮಾಡ್ಕೊಡ್ರಿ ಸಿಂಪಲ್.
ನೋಡ್ರಿ ಇದೆಲ್ಲ ಹಾಕಿದ್ರೆ ಮಿಕ್ಸಿ ಮಾಡ್ಬೇಕು. ಮಿಕ್ಸಿ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕು. ಮಿಕ್ಸಿ ಮಾಡ್ಬೇಕು. ಏನು ಹಿಡಿಕಿ ಇಲ್ಲಲ್ಲ, ಇಲ್ಲ ನಾವು ಈಗ ಯೂಸ್ ಮಾಡ್ತೀವಿ. ಸ್ವಲ್ಪ ಇದು ಬೇಯಲಿ. ನೀರುದೇನ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕ್ಬೇಕು. ಲಾಸ್ಟಿಗೆ ಹಾಕ್ಬೇಕು. ಸ್ವಲ್ಪ ಬೇಯಲಿ. ಬೇಲಿಗ ಚೆನ್ನಾಗಿ ಜಾಸ್ತಿ ಬೇಯಿಸ್ಬೇಕು. ಸ್ವಲ್ಪ ಬೇಯಿಸ್ರಿ. ಈಗ ಮೇಲೆ ಅದು ಅಕ್ಕಿ ಇದು- ಹಾಕೊಳ್ತೇವಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಅಕ್ಕಿ ಹಾಕ್ಕೊಳ್ಳಿ. ಎಷ್ಟು ಹಾಕೋಬೇಕು? ನಾವು ಇಷ್ಟು ಸ್ವಲ್ಪ ಮಾಡ್ಕೊಳ್ತೀವಿ. ಸ್ವಲ್ಪ ಆದ್ರೆ ಜಾಸ್ತಿ ಸ್ವಲ್ಪ ಬೇಡ. ಸ್ವಲ್ಪ ಅಂದ್ರೆ ಎಷ್ಟು ಆಗತ್ತೆ ಹೇಳ ಅಂತ ಹೇಳ್ಬೇಕಲ್ಲ. 2.5 2.5 ಮಾಡ್ಕೊಳ್ತೇವೆ. 2.5 ಗ್ಲಾಸ್. 2.5 ಗ್ಲಾಸ್ ಮಾಡಿದ್ದೀವಿ. 1.5 ಗ್ಲಾಸ್ ನನಗೆ 1 ಗ್ಲಾಸ್. ನಾವು ಒಂದು ಹೊತ್ತಿಗೆನೆ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ಇದು ನಮಗೆ ಒನ್ ಟೈಮ್ ಅಲ್ಲ, ಅದ್ರ ಒಂದೇ ಇರ್ತೀವಿ. ಅದು ಚೆನ್ನಾಗಿರುತ್ತೆ. ಹಿಂಗೆ ಮುಳ್ಳು ನೀರು ಹಾಕ್ಬೇಕಾಗುತ್ತೆ. ತಡೀರಿ, ಮಿಕ್ಸ್ ಮಾಡ್ಬೇಕಂತ ಮಿಕ್ಸ್ ಮಾಡ್ಬೇಕು. ನೀರು ಹಾಕಿರ್ಲಿಲ್ಲಲ್ಲ ಆಗಲೇ. ಇಲ್ಲ. ಆಗಲೇ ನಾವೆಲ್ಲ ನೀರು ಹಾಕಿರ್ಲಿಲ್ಲ. ಈಗ ನಾವೆಲ್ಲ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಥರ ಎಲ್ಲ ಚಿಕನ್ ಆ ಕಡೆ ಈ ಕಡೆ ಆಗ್ಬಾರ್ದು. ಆ ಕಡೆ ಆಗ್ಬಾರ್ದು. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಇದೆ, ಸ್ವಲ್ಪ ಪುದೀನ ಪುದೀನ. ಹಾಕೊಂಡಿದ್ದೆ ನೋಡ್ರಿ ಇಲ್ಲೇ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು 2.5 ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ದೊಡ್ಡದು ಭಾರಿ ಬರುತ್ತೆ. ನೀರು ಹಾಕ್ಬೇಕು. ನೀರು ಹಾಕ್ಬೇಕು. ಇದು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಕುದಿಬೇಕು. ಕುದಿದ್ಮೇಲೆ ಕ್ಲೋಸ್ ಮಾಡಿ ಒಂದೇ ವಿಷಲ್ ಹಾಕ್ಸ್ರಿ. ಸ್ವಲ್ಪ ಕುದಿಬೇಕಾ ಯಾಕಂದ್ರೆ ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟ್ ಇದೆಯಲ್ಲ. ಆಮೇಲೆ ಕುದಿಲಿ. ಈಗ ನೋಡ್ರಿ ಚೆನ್ನಾಗಿ ಎಲ್ಲ ನೀರೆಲ್ಲ ಹಾಕ್ತಿದ್ದೀವಿ. ನೋಡ್ರಿ ಹೆಂಗ್ ಮಾಡಿದ್ವಿ ನಾವೀಗ Simple ಆಗಿ. ಸಿಂಪಲ್ ಆಗಿ ಮಾಡ್ಕೊಂಡಿದ್ದೈತೆ ನೋಡ್ರಿ. ಇದು ಭಾಳ ಟೇಸ್ಟ್ ಆಗೈತಿ. ನೀವು ನೋಡಿ ಮಾಡ್ಕೊಳ್ರಿ. ಭಾಳ ಸಿಂಪಲ್ ಆಗೈತಿ.